ಇದೇನಂడి ಹಾಗೆ ನೋಡ್ತಿದ್ದೀರಾ? ನೀವೇ ನೋಡಿ. ಓಂ ಶ್ರೀನಾ, ಯಾಕೆ ಹೀಗೆ ಬರ್ದಿದ್ದೀರಾ? ಓಂ ಅಂದರೆ ಶಿವ, ಶ್ರೀ ಅಂದರೆ ಪಾರ್ವತಿ. ಓ ಹಾಗೆ, ಆ ಲೆಕ್ಕದಲ್ಲಿ. ಯಾವ ಲೆಕ್ಕದಲ್ಲಿ? ಅದೇ ಅರ್ಧನಾರೀಶ್ವರ, ಗಂಡ ಹೆಂಡತಿ ಒಂದೇ ಅಂತ. ಒಂಥರ ಹಾಗೇನೆ. ನಂಗೆ ಒಳ್ಳೆಯದಾಗಲಿ, ನನ್ನ ಆಯಸ್ಸು ಚೆನ್ನಾಗಿರಲಿ ಅಂತ ಬರೀ ಪ್ರತಿ ವರ್ಷ ಪೂಜೆ ಮಾಡ್ತಾಳೆ. ಆದರೆ ಗಂಡನ ಶ್ರೇಯಸ್ಸನ್ನು ಬಯಸೋ ಹೆಂಡತಿಗೆ ಒಳ್ಳೆಯದಾಗಲಿ ಅಂತ ಯಾವ ವ್ರತನೂ ನಾನು ಕಾಣೆ. ಅದಕ್ಕೆ ಪ್ರತಿ ವರ್ಷ ಈ ಹಬ್ಬದ ದಿನವೇ ನನ್ನ ಹೆಂಡತಿಗೆ ಒಳ್ಳೇದು ಮಾಡಪ್ಪ, ಅವಳ ಆಯುಷ್ಯ ಆರೋಗ್ಯ ನನಗಿಂತ ಹೆಚ್ಚಾಗಿರಲಿ ಅಂತ ಬೇಡ್ಕೋತೀನಿ. ಈ ಹಬ್ಬದ ದಿನ ಮಾತ್ರ ಯಾವ ದಿನಾನೂ ಕೇಳ್ಕೊಳ್ದಿರೋ ಹಾಗೆ ವಿಶೇಷವಾಗಿ ಏನೋ ದೇವ್ರ ಹತ್ರ ನೀವು ಕೇಳ್ಕೊತೀರ. ಪ್ರತಿ ವರ್ಷ ನಾನು ಕೇಳ್ತೀನಿ, ನೀವು ಮಾತ್ರ ಹೇಳೋದೇ ಇಲ್ಲ. ಪ್ರತಿ ವರ್ಷ ಏನು ಕೇಳ್ಕೊತೀನೋ ಇವತ್ತು ಅದನ್ನೇ ಕೇಳ್ಕೊಂಡೆ. ನೀನು ಚೆನ್ನಾಗಿರುವಾಗಲೇ ಈ ಮನೇಲಿ ಎಲ್ಲವೂ ಚೆನ್ನಾಗಿ ನಡೆಯೋದು. ನಿನಗೆ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡೆ. ಅದಕ್ಕೆ ನಮ್ಮ ಅಣ್ಣಂಗೆ ಸರಿಯಾಗಿ ಪೂಜೆ ಮಾಡಿ ಆಯ್ತಾ? ಶಾಸ್ತ್ರದಲ್ಲಿ ಏನೂ ಮಿಸ್ ಮಾಡಬೇಡಿ. ಏನು ರಾಜನ, ಬರ್ತಿದ್ದಂಗೆ ನಿಮ್ಮ ಅಣ್ಣನ ಪರ ವಹಿಸ್ಕೊಂಡ್ಬಿಟ್ರಾ? ನನಗೇನೆ ಪೂಜೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀರಾ? ನೀವೇ ಪಕ್ಷ ಬದಲಾಯಿಸಿದ್ಮೇಲೆ ನಾವು ಮಾಡಲಿಲ್ಲ ಅಂದ್ರೆ ಇನ್ನೇಗೆ ಅದಕ್ಕೆ? ಮುಂದಿನ ವರ್ಷ ನಿಮಗೂ ಒಬ್ಳು ಹುಡುಗಿ ಬರ್ತಾಳೆ. ಅವಳ ಮನೆಗೆ ಬಂದಾಗ ಹೇಗೆ ಪೂಜೆ ಮಾಡ್ತಾಳೆ ಅಂತ ನಾನು ನೋಡ್ತೀನಿ. ಅದೇ ಫೋನ್ ಕೊಡು. ಅದೇ ಪ್ಲೀಸ್ ಪ್ಲೀಸ್, ಅದೇ ಪ್ಲೀಸ್ ಫೋನ್ ಕೊಡು. ಅದೇ ಪ್ಲೀಸ್. ಸೆಕ್ರೆಟರಿ ಫೋನಲ್ಲಿ
ಆ ಥರ ಸೀಕ್ರೆಟ್ ಏನಿಲ್ಲ, ಸುಮ್ಮನೆ ಕಾಟಕ್ಕೆ ಹೋಗ್ಬೇಡ, ಫೋನ್ ಕೊಡು. ಅದೇ, please, ಆರ್ತಿ ಅವರು ಹುಡುಗಿ ಸಿಗ್ಲಿ ಅಂತ ಹೇಳ್ತಿದ್ದಂಗೆನೆ ನೀನು ಒಳಗಡೆ ಸ್ಮೈಲ್ ಮಾಡಿದ ನಾನು ನೋಡಿದ್ದೀನಿ. ಸಿಗ್ಬೇಕಾಗಿರೋ ಹುಡುಗಿ ಗ್ಯಾಲರಿಯಲ್ಲಿದ್ದಾಳ ಅಂತಾನೆ ಡೌಟು. ಆ ಥರ ಏನಿಲ್ಲ, ಪ್ಲೀಸ್ ಅದ್ಯಾ ಫೋನ್ ಕೊಡು ಪ್ಲೀಸ್. ಕೊಡ್ತೀನಿ ಆದರೆ ಕಂಪ್ಲೀಟ್ ಆಗಿ ಸ್ಕ್ಯಾನ್ ಮಾಡಿದ್ಮೇಲೆ. ಅದ್ಯಾ ಪ್ಲೀಸ್, ಅದ್ಯಾ ಪ್ಲೀಸ್. ಕೊಡ್ತೀನಿ. ಪಾಸ್ವರ್ಡ್ ಇದೆ. ಪಾಸ್ವರ್ಡ್ ಇದೆ ಅಂದಮೇಲೆ ಸೀಕ್ರೆಟ್ ಕೂಡ ಇರುತ್ತೆ. ನಾವು ಸೀಕ್ರೆಟ್ನ ಹುಡುಕ್ತೀವಿ. ಆಗಲ್ಲ, ವರ್ಕೌಟ್ ಆಗಲ್ಲ. ಆದ್ಯ, ಇವನಿಗೆ ವೇದಾಂತ ಅಂದರೆ ತುಂಬ ಇಷ್ಟ. ಅಣ್ಣ ಅಂತ ಇಟ್ಕೊಂಡಿರ್ಬೋದು, ಟ್ರೈ ಮಾಡಿ ನೋಡು. ಸೂಪರ್ ಅಜ್ಜಿ, ನೀವು ಓಪನ್ ಆಯ್ತು. ಚೆಕ್ ಮಾಡು, ಕಳ್ಳ ಏನೋ ನಡೆಸ್ತಾ ಇದ್ದಾನೆ ಅನ್ಸುತ್ತೆ. ಏನ್ ಬ್ರದರ್ಸ್, ಆಫೀಸಿಗೆ ಬರಲ್ವಾ? ಧ್ರುವ, ಅಗ್ರಜ, ನಮ್ಮ ಹೆಂಡತಿ ವರ್ಷಕ್ಕೆ ಒಂದೇ ಸಲ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ಳೋದು. ಇಂಥ ಸುವರ್ಣ ಅವಕಾಶನ ಮಿಸ್ ಮಾಡ್ಕೊಳಕ್ಕಾಗತ್ತಾ? ತಮಾಷೆ ಮಾಡಿದ್ನಪ್ಪ. ವೇದಾಂತ್, ಇವತ್ತು ನೀನು ಅಮ್ಮ ಮನೆಗೆ ಹೋಗ್ಬೇಕಲ್ವಾ? ಹೋಗ್ಬೇಕಾಗಿತ್ತು, ಬಟ್ ಧ್ರುವ, ವಿಕ್ರಾಂತ್ಗೇನೋ ಪಾದ ಪೂಜೆ ಮಾಡಿಸ್ಕೊಳ್ಳೋದಿದೆ. ಓಕೆ, ನೀನೇನ್ ಮಾಡ್ತೀವಿ? ಆಫೀಸ್ಗೆ ಹೋಗ್ದೆ? ಇವಾಗ ಹೋಗ್ತೀನಣ್ಣ. ಲೇಟ್ ಆದರೆ ಪರಿ ನನ್ನ ಸಾಯಿಸೇ ಬಿಡ್ತಾಳೆ. ಆಕಾಶ ಭೂಮಿನ ಒಂದ್ ಮಾಡ್ಬಿಡ್ತಾಳೆ. ಬೇಗ ಬೇಗ ರೆಡಿಯಾಗಿ ಬಿಡ್ಬೇಕಪ್ಪ. ಏಯ್ ಬಜಾರಿ, ಮದುವೆ ಆದ್ರೂ ನಿನ್ ಮಕ್ಕಳಾಟ ಬಿಟ್ಟಿಲ್ಲ ನೋಡು. ಬಾತ್ರೂಮ್ ಲೈಟ್ ಯಾಕೆ ಆಫ್ ಮಾಡಿದೆ? ನಾವು ಮದುವೆಗೆ ಮೊದಲನೇ ವರ್ಷದ ಭೀಮ್ ಅಮಾವಾಸ್ಯನ ಆಚರಿಸ್ತಾ ಇದೀವಿ. ಅದು ನೀನು ಚೈಲ್ಡಿಶ್ ಬುದ್ಧಿ ನೀನು ಬಿಟ್ಟಿಲ್ಲ. ನೀನ್ ಮೋಸ್ಟ್ಲಿ ಹಣ್ಣು ಮುದುಕಿ ಆದ್ರೂ ಇದೇ ತರ ತರಲೆ ಮಾಡ್ಕೊಂಡೇ ಇರ್ತೀಯ ಅನ್ಸುತ್ತೆ. ಹ್ಞೂ, ಮತ್ತೆ ನಮ್ಮ ಮಕ್ಕಳಾಗಿ ಅವರು ಅಜ್ಜಿ ಆಟಾಡಕ್ ಬಾ ಅಂತ ಹಠ ಮಾಡ್ತಾ ಇರ್ತಾರೆ. ಆಗ ಇಲ್ಲ, ನಾನು ವೇದಾಂತ ವಸಿಷ್ಠನ ಹೆಂಡ್ತಿ, ಹಾಗೆಲ್ಲ ನಿಮ್ಮ ಜೊತೆ ಆಟ ಆಡೋದಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳಕ್ಕಾಗತ್ತಾ? ಇದಕ್ಕೇನು ಕಮ್ಮಿ ಇಲ್ಲ. ನಾವು ಯಾವುದ್ರಲ್ಲೂ ಕಮ್ಮಿ ಇಲ್ಲ, ಎಲ್ಲದ್ರಲ್ಲೂ ಸ್ವಲ್ಪ ಜಾಸ್ತಿನೇ. ಅದೇನೋ ಗೊತ್ತಿಲ್ಲ ಕಣೋ, ನಿನ್ನ ಗೋಳು ಇಕ್ಕೊಳ್ಳಿಲ್ಲ ಅಂದರೆ ನನಗಂತೂ ನಿದ್ದೆನೇ ಬರಲ್ಲ. ತಿಂದಿದ್ದನ್ನ ಅಂತೂ ಜೀರ್ಣನೇ ಆಗಲ್ಲ. ನನ್ನ ಬಟ್ಟೆ ಎಲ್ಲ ಹಾಳು ಮಾಡಬೇಡ. ಪರಿ ನೋಡಿದ್ರೆ ಸುಮ್ಮನೆ ಬಿಡಲ್ಲ, ಬೈತಾಳೆ. ನೀನು ಈ ಮನೆ ಅಳಿಯ, ನೀನು ಲೇಟಾಗಿ ಬಂದರೂ ನಿನಗೆ ಪ್ರೀತಿಯಿಂದ ಪಾಯಸ ತಿನ್ನಿಸ್ತಾಳೆ. ಆದರೆ ನಾನು ಲೇಟಾಗಿ ಹೋದರೆ ಮನೆಯವ್ರನ್ನೆಲ್ಲ ಸೇರಿಸಿ ದೊಡ್ಡ ರಂಪ ಮಾಡಿಬಿಡ್ತಾಳೆ. ಸುಮ್ಮನೆ ಏನೇನೋ ಮಾತಾಡಬೇಡ. ನಾನು ಈ ಪ್ರೀತಿನ ನನ್ನ ಕ್ಯಾರೆಕ್ಟರಿಂದ ಸಂಪಾದನೆ ಮಾಡಿದ್ರು, ಅದಕ್ಕೆ ಎಲ್ಲರೂ ನನ್ನನ್ನು ಇಷ್ಟಪಡ್ತಾರೆ. ಆದ್ರೆ ನೀನು ಎಲ್ಲರ ಹತ್ರ ಒಣಜಂಬ ಮಾಡ್ತೀಯಾ, ಕೋಪ ಮಾಡ್ಕೊಂಡು ಕೂಗಾಡ್ತೀಯಾ, ಮೂತಿ ತಿರ್ಸ್ಕೊಂಡು ಓಡಾಡ್ತೀಯ. ಅದಕ್ಕೆ ಎಲ್ಲರೂ ನಿನ್ನನ್ನು ಹಾಗೆ ನೋಡ್ಕೊಂಡು. ಹಲೋ, ಎಕ್ಸ್ಕ್ಯೂಸ್ ಮೀ. ನಿನ್ನ ಮೇಲೆ ಎಲ್ರಿಗೂ ಲವ್ ಬಂದಿರೋದು ನನ್ನಿಂದ.
ನಾನಿರ್ಲಿಲ್ಲ ಅಂದಿದ್ರೆ ನೀನಂತ ರೋಬೋಟ್ನ ಯಾರ ಹತ್ರನೂ ಸೇರಿಸ್ಕೊಳ್ತಾ ಇರಲಿಲ್ಲ. ಈ ಮನೇಲಂತೂ ಕೌಡಿ ಕಾಸಿನ ಕಿಮ್ಮತ್ತು ಇರ್ತಿರ್ಲಿಲ್ಲ, ನೆನ್ಪಿಟ್ಕೋ. ವಾಟ್? ನಾನು ರೋಬೋಟ್? ನಾನು ಹಿಂಗೆ ರೋಬೋಟ್ ಥರ ಕಾಣಿಸ್ತೇನೆ? ಪ್ಲೀಸ್ 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 ಹತ್ರ ಬರಬೇಡ. ನಿನ್ನ ತಲೆ ಎಲ್ಲ ಒದ್ದೆ ಆಗಿದೆ, ಆಮೇಲೆ ನನ್ನ ಸೀರೆ ಎಲ್ಲ ಹಾಳಾಗೋಗ್ಬಿಡುತ್ತೆ. ನನಗೆಲ್ಲ ಕೆಲಸ ಬಿಟ್ಟು ರೆಡಿ ಆಗಿದ್ದೀನಿ, ನನ್ನ ಕೈಲಿ ಮತ್ತೆ ರೆಡಿ ಆಗೋದಕ್ಕಾಗಲ್ಲ. ಬೇಡ, ಇನ್ನು ಹತ್ರ ಬರಬೇಡ. ನಾನು ನಾನು ಈ ವೇದಾಂತನ ಇಮ್ಯಾಜಿನ್ ಮಾಡ್ಕೊಳ್ಳೋದು ಯಾವಾಗ ನಿಲ್ಲಿಸ್ತೀನೋ ಏನೋ. ತೀರಾ ಈ ಲೆವೆಲಿಗೆ ಹಗಲೊತ್ತಲ್ಲಿ ಕನ್ಸು ಕಂಡ್ರೆ ಆರೋಗ್ಯಕ್ಕೂ ಒಳ್ಳೇದಲ್ಲ, ಹಾರ್ಟಿಗೂ ಒಳ್ಳೇದಲ್ಲ. ಪ್ರೀತಿ ಜಾಸ್ತಿ ಆದರೆ ನೋವು ಕೊಡುತ್ತೆ. ಏನೇ ಆಗಿ ಈ ಬಜಾರಿ ಮಾತ್ರ ಮದುವೆ ಆದಮೇಲೂ ರೋಬೋಟಿಗೆ ಕಾಟಕ್ಕೆ ಕೊಡೋದನ್ನ ಬಿಡೋದೇ ಇಲ್ಲ. ಈ ಅಮ್ಮು ಅಂದರೆ ಏನು ತಮಾಷೆನಾ? ಆರತಿ, ಕಂಕಣ ಎಲ್ಲ ಸಿದ್ಧ ಮಾಡಿದ್ಯಮ್ಮ? ಆಜಿ ಎಲ್ಲ ಸಿದ್ಧ ಇದೆ. ಒಳ್ಳೇದಮ್ಮ. ಅಕ್ಷತೆ ಮೇಲೆ ಓಂ ಶ್ರೀ ಅಂತ ಬರೆದು ದೀಪ ಇಟ್ಟಿದ್ದೀನಲ್ಲ, ಅದನ್ನೇ ಶಿವ ಪಾರ್ವತಿ ಅಂದ್ಕೊಂಡು ನೀವು ಪೂಜೆ ಮಾಡಬೇಕು. ಓ, ಈ ಪೂಜೆ ಹಿಂದೆ ದೊಡ್ಡ ಲಾಜಿಕ್ ಇದೆ ಅಂತಾನೆ ಆಯ್ತು. ದೊಡ್ಡವರು ಯಾವುದನ್ನು ಸುಮ್ಮನೆ ಮಾಡಿಲ್ಲಪ್ಪ, ಎಲ್ಲದಕ್ಕೂ ಒಂದು ಕಾರಣ ಕಥೆ ಅಂತ ಇರುತ್ತೆ. ಅಜ್ಜಿ, ಈ ಭೀಮ್ ಅಮಾವಾಸ್ಯೆನ ಏನಕ್ಕೆ ಆಚರಿಸ್ತಾರೆ? ಅಮ್ಮ, ಭೀಮ್ ಅಮಾವಾಸ್ಯೆ ಹಿಂದೆ ಏನು ಕಥೆ ಇದೆ? ಸೌರಾಷ್ಟ್ರ ಅನ್ನೋ ದೇಶದಲ್ಲಿ ಒಬ್ಬ ಮಹಾರಾಜ ಇರ್ತಾನೆ. ಆ ಮಹಾರಾಜನಿಗೆ ಒಬ್ಬ ಮಗ ಇರ್ತಾನೆ. ಅವನು ಅಲ್ಪ ಆಯುಷಿ. ಮದುವೆಗೆ ಮುಂಚೆನೇ ಆ ಮಗ ಸತ್ತೋಗ್ತಾನೆ. ಮಹಾರಾಜನಿಗೆ ತನ್ನ ಮಗ ಮದುವೆನೇ ಇಲ್ಲದೆ ಸತ್ತೋದ್ನಲ್ಲ ಅಂತ ಆಗ ಆ ರಾಜನಿಗೆ ಒಂದು ಯೋಚನೆ ಬರುತ್ತೆ. ಅವನ ಮಗ ಸತ್ತಿದ್ರೂ ಪರವಾಗಿಲ್ಲ, ಅವನ ಶವದ ಜೊತೆಗಾದರೂ ಮದುವೆ ಮಾಡಿಸ್ತೀನಿ ಅಂತ ರಾಜ ನಿರ್ಧಾರ ಮಾಡ್ತಾನೆ. ಅದಕ್ಕೋಸ್ಕರ ಅವನು ಇಡೀ ರಾಜ್ಯದ ತುಂಬ ಡಂಗುರ ಸಾರಿಸ್ತಾನೆ. ಏನಂತ ಡಂಗೂರ ಸಾರ್ತಾರೆ ಅಜ್ಜಿ? ನನ್ನ ಮಗ ಸತ್ತೋಗಿದ್ದಾನೆ, ನನ್ನ ಮಗನ ಜೊತೆ ಯಾವ ಕನ್ಯೆ ಮದುವೆ ಮಾಡ್ಕೊತಾಳೋ ಅವಳ ಕುಟುಂಬಕ್ಕೆ ನನ್ನ ಅರ್ಧ ರಾಜ್ಯ ಕೊಡ್ತೀನಿ ಅಂತ ಮಹಾರಾಜ ಡಂಗೂರ ಸಾರಿಸ್ತಾನೆ. ಆಮೇಲೆ ಏನಾಯ್ತಂತೆ? ಒಬ್ಬ ವ್ಯಕ್ತಿಗೆ 5 ಜನ ಹೆಣ್ಮಕ್ಳಿರ್ತಾರೆ. ಅದರಲ್ಲಿ ದೊಡ್ಡ ಮಗಳನ್ನ ಸತ್ತೋಗಿರೋ ರಾಜನ ಮಗನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಆ ತಂದೆ ಮುಂದೆ ಬರ್ತಾನೆ. ಅದು ತಪ್ಪಲ್ವಾ ಅಜ್ಜಿ? ಅದು ಆ ತಂದೆ ಆಲೋಚನೆ. ಒಬ್ಬಳನ್ನ ಮದುವೆ ಮಾಡಿಕೊಟ್ರೆ ಅವಳಿಂದ ಬರೋ ಅರ್ಧ ರಾಜ್ಯದಿಂದ ಉಳಿದ ಹೆಣ್ಣು ಮಕ್ಕಳಿಗೆ ಒಳ್ಳೆ ಜೀವನ ಕಟ್ಕೊಡ್ಬೋದಲ್ಲ ಅಂತ ಯೋಚನೆ ಮಾಡ್ತಾನೆ. ಅದೇ ಥರ ತಂದೆ ಈ ಪ್ರಸ್ತಾಪನ ದೊಡ್ಡ ಮಗಳ ಮುಂದೆ ಇಟ್ಟಾಗ ಅವಳು ತನ್ನ ಕುಟುಂಬಕ್ಕೋಸ್ಕರ ಈ ಮದುವೆಗೆ ಒಪ್ಕೊತಾಳೆ. ಆ ಶವದ ಜೊತೆ ಮದುವೆ ಆಗೋಕ್ಕ? ಹೌದು, ಆ ಹುಡುಗಿ ಶವದ ಜೊತೆ ಮದುವೆನೂ ಆಗ್ತಾಳೆ. ಆಮೇಲೆ ಅಲ್ಲೇ ಇರೋ ಮಣ್ಣಲ್ಲಿ ಒಂದು ಶಿವಲಿಂಗ ಮಾಡಿ ಶಿವನ ಪ್ರಾರ್ಥನೆ ಮಾಡ್ತಾಳೆ. ಅವಳ ಪ್ರಾರ್ಥನೆಗೆ ಮೆಚ್ಚಿ ಶಿವ ಪಾರ್ವತಿ ಪ್ರತ್ಯಕ್ಷ ಆಗಿ ಆ ರಾಜನ ಮಗನಿಗೆ ಆಯಸ್ ಕೊಟ್ಟು ಬದುಕಿಸ್ತಾರೆ. ಈ ಭಕ್ತಿ ಕತೆ ಸರ್ವಕಾಲಿಕವಾಗಿ ಉಳಿಬೇಕು, ಮತ್ತು ಈ ಭಕ್ತಿಗೆ ಅಂಥ ಶಕ್ತಿ ಇದೆ ಅಂತ ತೋರಿಸೋದಕ್ಕೆ ಈ ಆಚರಣೆಗೆ ಬಂದಿದೆ. ಹಾಗಾಗಿ ಇದಕ್ಕೆ ಜ್ಯೋತಿರ್ಭೀಮೇಶ್ವರ ವ್ರತ ಅಂತಲೂ ಹೇಳ್ತಾರೆ. ಸೊ ಒಟ್ಟಿನಲ್ಲಿ ವ್ರತದ ಉದ್ದೇಶ ಬಂದು ಗಂಡನ ಆಯುಷ್ಯ ವೃದ್ಧಿಗೆ ಹೆಂಡತಿರು ಮಾಡೋದಲ್ವಾಜಿ? ಅಷ್ಟೇ ಅಲ್ಲ ಕಣ್ರೆ, ಮದುವೆ ಆಗದೇ ಇರೋರು ಒಳ್ಳೆ ಗಂಡ ಸಿಗಲಿ, ಅವನ ಆಯಸ್ ಗಟ್ಟಿಯಾಗಿರಲಿ ಅಂತ ಈ ವ್ರತ ಹಿಡಿತಾರೆ. ಅಮ್ಮ, ಮದುವೆ ಆಗದೆ ಇರೋರು ಮದುವೆ ಫಿಕ್ಸ್ ಆಗಿರೋರನ್ನ ಕರೆಸಿ ಪೂಜೆ ಮಾಡ್ತಾರೆ. ಆದರೆ ಆ ಹುಡುಗ ಪೂಜೆಗೆ ಬರಲಿಲ್ಲ ಅಂದರೆ? ಹಾಗಂದ್ರೇನೆ ಅಂದರೆ ಹುಡುಗ ಫಿಕ್ಸ್ ಆಗದೆ ಇರೋರು ಹೇಗೆ ಪೂಜೆ ಮಾಡ್ತಾರೆ ಅಂತ. ಅದಕ್ಕೂ ಒಂದು ದಾರಿ ಇದೆ. ಹೇಗೆ ಅಂದರೆ, ಅವರು ಶಿವ ಪಾರ್ವತಿ ಅಂದ್ಕೊಂಡು 2 ಮಣ್ಣಿನ ಗೊಂಬೆ ಮಾಡಿ ಅದಕ್ಕೆ ಅರಿಶಿನ ದಾರ ಕಟ್ಟಿ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ತಾರೆ. ಮದುವೆ ಆದವರು 9 ಗಂಟು, ಆಗದೇ ಇದ್ದವರು 5 ಗಂಟೆ ಕಟ್ಟಿ
ಅರಿಶಿನ ಕುಂಕುಮ ಹೂವು ಎಲೆ ಅಡಿಕೆ ಕಾಯಿ ಇಟ್ಟು ಇದೇ ಶಿವ ಪಾರ್ವತಿ ಅಂದ್ಕೊಂಡು ಪೂಜೆ ಮಾಡಬೇಕು. ಆಮೇಲೆ ಕಳಸಕ್ಕೆ ಗಂಗೆನ ಆವಾಹನೆ ಮಾಡ್ಕೋಬೇಕು. ಆಮೇಲೆ ಗಂಡನ ಪಾದ ತೊಳೆದು ಅರಿಶಿನ ಕುಂಕುಮ ಇಟ್ಟು ಹೂವಿಟ್ಟು ಪೂಜೆ ಮಾಡಿ ಆಶೀರ್ವಾದ ತಗೋಬೇಕು ಅಂತ ಹೇಳ್ತಾರೆ. ಏನೇ ಇದು? ಏನಾಯ್ತು? ಬೊಮ್ಮೆ ಮಾಡ್ತಿದ್ದೀನಿ, ಕಾಣಿಸ್ತಿಲ್ವಾ? ಆಹಾ, ಮಾಡಿರೋದು ಎಡ್ವಟ್ಟು. ಅರೆ ನಾನೇ ಸರಿ ಅನ್ನೋ ಥರ ಬೇರೆ ಹೇಳೋದು ಬೇರೆ. ಯಾಕೆ ಏನಾಯ್ತು? ಅಲ್ಲ ಕಣೆ, ಅಮ್ಮ ಹೇಳಿದ್ದು ಚಿಕ್ಕದಾಗಿರೋ ಹುತ್ತ ಥರ ಮಾಡಕ್ಕೆ. ನೀನೇನೆ ಇಷ್ಟು ದೊಡ್ಡದು ಮಾಡಿದ್ಯಾ? ಓಹೋ, ನಿನ್ಗೆ ಭೀಮನಿಗಿಂತ ದೈತ್ಯ ಗಂಡ ಬೇಕಾ? ಹಾ, ನಿನಗೆ ಮಾತ್ರ ಹ್ಯಾಂಡ್ಸಮ್ ಹುಡುಗ ಸಿಗ್ಬೇಕು, ನನಗೆ ಯಾವ ಸಿಕ್ಕಿದ್ರು ಓಕೆ ಅನ್ನೋ ಥರ ಮಾತಾಡ್ತಿದ್ಯಲ್ಲೇ. ತಗೊಳಪ್ಪ, ಈಗ ಏನು ಹೇಳಿದ್ರು ಇದೊಂದು ಶುರು ಮಾಡ್ಕೊಂಡಿದ್ಯಾ ಅಲ್ವಾ? ಆಯ್ತು ಕಣೆ, ನಿನಗೆ ನನಗೆ ಸಿಕ್ಕಿರೋ ಹುಡುಗನಿಗಿಂತ ಚೆನ್ನಾಗಿರೋ ಹುಡುಗನೇ ಸಿಗ್ಲಿ. ಆಯ್ತು, ಇವಾಗ ಟೈಮ್ ವೇಸ್ಟ್ ಮಾಡಬೇಡ, ಬೇಗ ಬೇಗ ರೆಡಿ ಮಾಡು. ಇಷ್ಟು ದೊಡ್ಡದು ಮಾಡಬೇಡ, ಚಿಕ್ಕದು ಮಾಡು. ದೊಡ್ಡದಾದ್ರೇನು ಚಿಕ್ಕದಾದ್ರೇನು ಎಲ್ಲ ಶೇಪು ಒಂದೇ ಅಲ್ವಾ? ಓ ವೇದಾಂತ್ ಬಂದ್ಯಪ್ಪ. ಪರಿ ವೇದಾಂತ್ ಬಂದಿದ್ದಾನೆ. ಹೇಗಿದ್ದೀರಪ್ಪ? ನಾನು ಚೆನ್ನಾಗಿದ್ದೀನಪ್ಪ, ನೀನು ಹೇಗಿದ್ಯಾ? ಮನೇಲೆಲ್ಲ ಹೇಗಿದ್ದಾರೆ? ಎಲ್ಲರೂ ಸೌಖ್ಯವಾಗಿದ್ದಾರೆ. ವೇದಾಂತ್ ಯಾವಾಗ ಬಂದ್ಯಪ್ಪ? ನೋಡು, ನೀನು ಬರೋದನ್ನ ಅಮ್ಮ ಹೇಳಲೇ ಇಲ್ಲ. ನೀನು ಬರೋನಿದ್ಯಾ ಅಂತ ನಮ್ಗೆ ಗೊತ್ತಾಗ್ಲೇ ಇಲ್ಲ. ಎಲ್ಲೋ ಪೂಜೆ ಗಡಿಬಿಡಿಯಲ್ಲಿ ಮರ್ತಿದ್ದಾಳೆ ಅನ್ಸುತ್ತೆ. ಬೆಳಗ್ಗೆಯಿಂದ ಒಂದೇ ಗಡಿಬಿಡಿಲಿ ಓಡಾಡ್ತಿದ್ದಾಳೆ ಅವಳು. ಬರೀ ಇನ್ನು ನೀವು ಪೂಜೆ ಶುರು ಮಾಡ್ಕೋಬಹುದಲ್ವಾ? ಅಯ್ಯೋ ಇರ್ರಿ, ಈಗ ತಾನೇ ವೇದಾಂತ್ ಬಂದಿದ್ದಾನೆ, ಅವನಿಗೊಂದು ಕಪ್ ಕಾಫಿ ಕೊಟ್ಟು ಆಮೇಲೆ ಪೂಜೆ ಶುರು ಮಾಡೋಣ. ಅಮ್ಮ, ನೀವೇನೋ ತೊಂದರೆ ತಗೋಬೇಡಿ, ನನಗೆ ಕಾಫಿ ಬೇಡ. ಒಂದು ಕಪ್ ಕಾಫಿ ಕುಡಿದ್ರೆ ಜಾಸ್ತಿ ಏನಾಗೋದಿಲ್ಲ. ಉಪವಾಸ ಇರೋದು ಇವ್ರಿಗೆ, ನಮಗಲ್ಲ. ನೀನು ಕೂತ್ಕೋ, ಬರೀ ನಡಿ, ನಾನು ನಿನಗೆ ಸಹಾಯ ಮಾಡ್ತೀನಿ. ಏನು? ಬರಬೇಡ ಅಂದಿತ್ತು ತಾನೆ, ಯಾಕೆ ಬಂದೆ? ಈ ಮೂತಿ ಇಟ್ಕೊಂಡು ಯಾಕೆ ಬಂದಿದ್ಯಾ? ನೀನು ಹಾಗಂತ ಹೇಳ್ದ? ನೀನು ನಂಗೆ ಲಾಸ್ಟಲ್ಲಿ ಹೇಳಿದ್ದೇನು ಕೇಳಿಸ್ಲೇ ಇಲ್ಲ. ನೀನು ಉದ್ದೇಶ ನನ್ನ ಮನೆ ಬರಬೇಕು ಅನ್ನೋ ತಾನೆ ಬಂದಿದ್ದೀನಿ. ಏನೋ ನನ್ನ ತಮ್ಮಂದ್ರು ಖುಷಿಯಾಗಿದ್ರು, ಸ್ವಲ್ಪ ತಗೊಂಡಿದ್ರು. ನೀನು ಅಷ್ಟಕ್ಕೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಾನು ತಗೊಂಡಿದ್ದೀನಿ ಅಂತ ಮನೆಗೆ ಬರ್ಬೇಡ ಅಂತ ಫೋನ್ ಕಟ್ ಮಾಡ್ಬಿಡೋದ?